ನನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕ್ತೀಯೇನೆ. ನೀನು ನೋಡ್ತಾ ಇರು ನಿನ್ನ ಪರಿಸ್ಥಿತಿ ಏನಾಗ್ತೈತೆ, ನಿನ್ನ ಪರಿಸ್ಥಿತಿ ಎಲ್ಲಿಗೆ ಬರ್ತೈತೆ ಅಂತ ಹೇಳ್ಬಿಟ್ಟು. ಕಂತ್ರಿ, ನನ್ನೇ ಮನೆಯಿಂದ ಈಚೆ ಕಡೆಗೆ ಆಗ್ತಾ ಇದೆಯಲ್ವಾ, ನೀನು ಅದು ಹೆಂಗೆ ಸುಖವಾಗಿರ್ತೀಯೋ ನಾನು ನೋಡೇ ಬಿಡ್ತೀನಿ. ಹ್ಞೂ, ಕಿತ್ತೋದೋಳೆ. ನನಗೆ ಎಷ್ಟು ಮೋಸ ಮಾಡಿಬಿಟ್ಟೆ. ನಮ್ಮ ಅಮ್ಮನ್ನೇ ಬಿಟ್ಬಿಟ್ಟು ನಿನ್ನಿಂದೆ ಬಂದೆ. ಆದರೆ ನೀನು ಸರಿಯಾಗಿ ಮಾಡಿದೆ ನನಗಂತೂ, ಅಲ್ವಾ? ನೋಡ್ತಾ ಇರು. ಏನು ಇವಳೇನು ಮುಖ ನೋಡೋಕೆ ಚೆನ್ನಾಗೇ ಇಲ್ಲ. ಇವಳಿಗಿನ ನಮ್ಮ ಆಫೀಸ್ ಪಿ ಎನೇ ಸೂಪರ್ ಆಗವಳೆ. ಅವಳ ಜೊತೆನೇ ನಾನು ಲವ್ ಮಾಡ್ಕೊಂಡು ಅವಳನ್ನೇ ಮದುವೆ ಮಾಡ್ಕೊಂಡು ಅವಳ ಜೊತೆನೇ ಆರಾಮಾಗಿ ಲೈಫ್ ಲೀಡ್ ಮಾಡಿ ನಿನ್ನ ಮುಂದೆ ಬಂದು ಚೆನ್ನಾಗಿ ಉರಿಸ್ತೀನಿ. ನೋಡ್ತಾ ಇರು. ಕಿತ್ತೋದೋಳೆ. ಹ್ಞೂ, ಇವಳಿಗಿನ್ನ ಚೆನ್ನಾಗಿ ಬಾಳ್ ತೋರಿಸ್ತೀನಿ. ನೀರು ಲಕ್ಕಿ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಎಲ್ಲವಳೋ ಏನೋ, ಒಂದು ಫೋನ್ ಆದರೂ ಮಾಡಬೇಕು. ಹಲೋ, ಎಲ್ಲಿದ್ದೀರಾ? ಅಯ್ಯೋ, ಜಸ್ಟ್ ನಾನು ನಿನಗೆ ಫೋನ್ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಅಷ್ಟರೊಳಗಡೆ ನೀನೇ ಫೋನ್ ಮಾಡಿಬಿಟ್ಟೆ. ನೀನು ಎಲ್ಲಿದ್ದೀಯಾ? ನಾನಿನ್ನು ಎಲ್ಲಿರಲಿ, ಡೈಲಿ ನಾವು ಮೀಟ್ ಮಾಡ್ತೀವಲ್ಲ ಪಾರ್ಕು, ಅಲ್ಲೇ ಇದ್ದೀನಿ. ನೋಡಿ, ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಎಮರ್ಜೆನ್ಸಿಯಾಗಿ ಮಾತಾಡಬೇಕಿತ್ತು. ಪ್ಲೀಸ್ ಅರ್ಜೆಂಟಾಗಿ ಬರ್ತೀರಾ? ಪ್ಲೀಸ್ ಇಲ್ಲಿ ಪಾರ್ಕ್ ಹತ್ರ ಬರ್ತೀರಾ? ನನಗೆ ಗೊತ್ತು ನೀವು ಮತ್ತೆ ಬರೋಕ್ಕಾಗಲ್ಲ ಮನೆಗೆ ಹೋದರೆ ಅಂತ, ಆದರೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಬೇಗ ಬನ್ನಿ, ನಿಮ್ಮ ಹತ್ರ ನಾನು ಅರ್ಜೆಂಟಾಗಿ ಮಾತಾಡಬೇಕು. ಹಾಂ, ಬಂದೆ. ನಾನು ನಿನ್ನ ಹತ್ರ ತುಂಬ ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕು. ಬರ್ತೀನಿ ಇರು, ಒಂದು 5 ಮಿನಿಟ್ಸ್ ಅಷ್ಟೇ, ಬಂದ್ಬಿಡ್ತೀನಿ. ಇಲ್ಲೇ ಇದ್ದೀನಿ. ಸರಿ, ಬೇಗ ಬನ್ನಿ. ಛೇ, ನನ್ನೇ ಕೆಲಸದಿಂದ ತೆಗ್ದಾಕಿದ್ರಲ್ವಾ ಬಾಸ್. ತೆಗ್ದಾಕ್ಲಿ ಬಿಡು. ನನಗೆ ಅಂತ ಇವನಿಲ್ವಾ? ಇವನಿಗೆ ಹೇಳಿದ್ರೆ ನನಗೋಸ್ಕರ ಕೆಲಸ ಏನು ಬೇಕಾದರೂ ಕೊಡಿಸಿ ಏನು ಬೇಕಾದರೂ ಮಾಡ್ತಾನೆ. ನನ್ನನ್ನು ಕೆಲಸದಿಂದ ತೆಗ್ದಾಕಾಗ್ಬಿಡ್ತಾನ. ಆ ಕೆಲಸ ಅಂದರೆ ಇನ್ನೂ ಚೆನ್ನಾಗಿರೋ ಕೆಲಸನಾದರೂ ಕೊಡಿಸ್ತಾನೆ ನನಗೆ ಅಂತ. ನೋಡೋಣ, ವೆಯ್ಟ್ ಮಾಡೋಣ. ಇವನ ಹತ್ರ ಹೆಂಗನ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಒಳ್ಳೆ ಸಂಬಳ ಪ್ಯಾಕೇಜ್ ಇರೋ ಅಂಥ ಕೆಲ್ಸಕ್ಕೆ ಹೋಗಿ ಸೇರ್ಕೋಬೇಕು. ತಿಂಗಳ 50, 60, 70 ಹಂಗೆ ಬರ್ತಾ ಇರಬೇಕು. ಎಲ್ಲಿ ಇವ್ರು ಬರಲೇ ಇಲ್ವಲ್ಲ? 5 ಮಿನಿಟ್ಸ್ ಅಂತ ಹೇಳಿದ್ರು. ನನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಇನ್ನು ನನ್ನ ಕೆಲಸ ವಾಪಸ್ ಕೊಡಿಸಲ್ವಾ? ಕೊಡಿಸ್ತಾರೆ ಬಿಡು. ಬಂದೇ ಬರ್ತಾರೆ. ಯಾವ ಕಡೆ ಬರುತ್ತವ್ರೆ ಅಂತ ಗೊತ್ತಾಗ್ತಿಲ್ವಲ್ಲ. ಲಕ್ಕಿ, ಅಯ್ಯೋ ಬಂದ್ರಾ? ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಕೂತಿದ್ದೆ, ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಹೇಳಿ. ಏನು ಮಾಡಲಿ, ಯಾವ ಥರ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೀವೇ ನಮ್ಮ ಆಫೀಸ್ಗೆ ಮೇಯ್ನು ಹೆಡ್ಡು ಮ್ಯಾನೇಜರ್ ಎಲ್ಲ ನೀವೇ ತಾನೇ. ಆದರೆ ಏನು ಮಾಡ್ತೀರಾ, ನಿಮ್ಮ ಮದುವೆ ಮಾಡ್ಕೊಳ್ಳೋ ಹುಡುಗಿ ತಮ್ಮ ಅವನಲ್ಲ, ನಿಮ್ಮ ಬಾಮ ಇದ್ದವನಲ್ಲ, ಅವನು ನನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟ. ಕಾರಣ ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ ಅಷ್ಟೇ ಅಂತೇಳಿ ಫೋನ್ ಕಟ್ ಮಾಡಿಬಿಟ್ಟ. ಕಾರಣ ಏನು ಅಂತಲೂ ಹೇಳ್ತಾ ಇಲ್ಲ. ಕೆಲಸದಿಂದ ಒಂದೇ ಸಲ ಕಿತ್ತು ಬಿಸಾಕ್ಬಿಟ್ರು. ಸ್ಯಾಲ್ರಿ ಸಮೇತ ಇವತ್ತೇ ಎಲ್ಲ ಕೊಟ್ಬಿಟ್ಟು ನಿಂದೇನಾಯಿತು ಎತ್ಕೊಂಡು ಹೊರಟೋಗು ಅಂತೇಳ್ಬಿಟ್ಟು ಕೊಟ್ಬಿಟ್ಟು ಬೈದ್ಬಿಟ್ಟು ಕಳಿಸ್ಬಿಟ್ರು. ಆಫೀಸಿಂದನೇ ಈಚೆ ಕಡೆ ಹಾಕ್ಬಿಟ್ರು. ಏನು ಮಾಡಬೇಕು ಏನು ಬಿಡಬೇಕು ಅಂತ ದಾರಿನೇ ತೋಚ್ತಿಲ್ಲ. ನೋಡಿ, ನಿಮಗೂ ಗೊತ್ತು ಮನೆ ಕಡೆ ನನಗೂ ಸ್ವಲ್ಪ ಕಷ್ಟ ಇದೆ ಅಂತ. ಅದಕ್ಕೆ ಪ್ಲೀಸ್ ಹೆಂಗಾದರೂ ಮಾಡಿ ಕೆಲಸನ ವಾಪಸ್ ಕೊಡಿಸಿ ನನಗೆ. ನಿಮ್ಮ ಬಾಮ ಇದ್ದಾನೆ ಅಲ್ವಾ, ನಿಮ್ಮ ವೈಫ್ ಹತ್ರ ಮಾತಾಡ್ಬಿಟ್ಟು, ಅಂದರೆ ಮದುವೆ ಆಗೋ ಹುಡುಗಿ ಹತ್ರ ಮಾತಾಡ್ಬಿಟ್ಟು ನನ್ನ ವರ್ಕ್ನ ವಾಪಸ್ ಕೊಡಿಸ್ತೀರಾ ಪ್ಲೀಸ್? ನೋಡು, ನನಗೂ ಗೊತ್ತಾಯಿತು ಎಲ್ಲ ವಿಚಾರ. ನಾನು ಮನೇಲಿದ್ದಾಗೇನೆ ನಿನಗೆ ಅವರು ಫೋನ್ ಮಾಡಿದ್ದು. ನಾನು ಅಲ್ಲೇ ಇದ್ದೆ ಫೋನ್ ಮಾಡಿದಾಗ. ಆ್ಯಕ್ಚುಲಿ ನಾನು ನೀನು ಜೊತೆಗಿರೋದು, ನಾನು ನೀನು ಜೊತೆಗೆ ಓಡಾಡೋದು ಎಲ್ಲ ವಿಚಾರನೂ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತೆ. ಅದಕ್ಕೇನೆ ಈಗ ಅದು ರಮ್ಯಾ ನನಗಂತೂ ಚೆನ್ನಾಗಿ 4 ಬಾರಿಸ್ಬಿಟ್ಟು ಮನೆಯಿಂದ ಹೊರಗಡೆ ಹಾಕ್ಬಿಟ್ಲು. ಏನು, ಮನೆಯಿಂದ ಹೊರಗಡೆ ಹಾಕಿದ್ರಾ? ಹೌದು, ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರು ಏನೂ ಹೇಳಿಲ್ಲ. ನೀವಿಬ್ರು ಜೊತೆಗಿದ್ದೀರಲ್ಲ, ನೀವಿಬ್ರು ಜೊತೆಗೆ ಇರ್ರಿ, ಹಂಗೆ ಹಿಂಗೆ ಅಂತ ಬೈದಾಡ್ಬಿಟ್ಟು ಮನೆ ಬಿಟ್ಬಿಟ್ಟು ಈಚೆ ಕಡೆ ಕಳಿಸ್ಬಿಟ್ಲು. ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ಛೇ, ಅವಳಂತೊಳ ಜೊತೆ ಇದ್ಬಿಟ್ಟು ಏನು ತಾನೇ ಮಾಡೋಕ್ಕಾಗುತ್ತೆ? ನೀನು ನನ್ನ ತುಂಬ ಇಷ್ಟಪಡ್ತೀಯಲ್ವಾ? ಬಿಡು, ನಾನು ನೀನು ಆರಾಮಾಗಿ ಜೊತೆಗೇ ಇದ್ಬಿಡೋಣ. ಅವಳನ್ನ ಕಟ್ಕೊಂಡು ಏನಾಗಬೇಕು, ನನಗೆ ಚೆನ್ನಾಗಿ ಉರಿಸ್ಬೇಕು ಅವಳಿಗೆ. ನನಗೆ ಎಷ್ಟು ಉರಿಸ್ತಾಳೆ. ನನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕಿದ್ಲು ಅಲ್ವಾ? ನಿನ್ನನ್ನು ನನ್ನ ಜೊತೆಗೆ ನೋಡ್ಬಿಟ್ಟು ಹುರ್ಕೊಂಡು ಸಾಯ್ಬೇಕು ಅವಳು. ಹಂಗೆ ಮಾಡಬೇಕು ನಾವು. ಹಲೋ, ನಿಮ್ಗೇನಾದ್ರು ತಲೆ ಏನಾದ್ರೂ ಕೆಟ್ಬಿಟ್ಟೈತೆ ನಿಮಗೆ? ಏನು, ಅವ್ರು ನಿಮ್ಮನ್ನು ಮನೆಯಿಂದ ಈಚೆ ಕಡೆಗೆ ಹಾಕಿದ್ರು ಅಂದರೆ ನಿಮ್ಗೆ ಆಫೀಸಲ್ಲಿ ನಿಮಗೆ ಯಾವ ಅಧಿಕಾರನೂ ಇರಲ್ಲ. ಅಂದರೆ ನಿಮ್ಮದು ಅಂತ ಏನೂ ಇಲ್ಲ. ಎಲ್ಲ ಇದ್ದಿದ್ದೂ ರಮ್ಯಾ ಮೇಡಮ್ ಅವ್ರದ್ದೇ ತಾನೇ. ಈಗ ರಮ್ಯಾ ಮೇಡಮ್ ಅವರೇ ಮನೆಯಿಂದ ನಿಮ್ಮನ್ನ ಹೊರಗಡೆ ಕಳಿಸಿದ್ಮೇಲೆ ನಿಮ್ಮದು ಅಂತ ಏನಿರುತ್ತೆ ನೀವೇ ಹೇಳಿ? ಅಂದರೆ ನಿಮ್ಮದು ಅಂತ 10 ಪೈಸದ್ದೇನೂ ಇಲ್ಲ, ಎಲ್ಲ ರಮ್ಯಾ ಮೇಡಮ್ ಅವ್ರದ್ದೇ. ಈಗ ನೀವು ಕಾರಲ್ಲೂ ಬರಲಿಲ್ಲ ಅಲ್ವಾ, ನಡ್ಕೊಂಡು ಬಂದ್ರಿ ತಾನೇ ನೀವು. ಅಂದರೆ ಕಾರು, ಬಂಗ್ಲೆ, ದುಡ್ಡು, ಜಾಬು ಎಲ್ಲನೂ ರಮ್ಯಾ ಮೇಡಮ್ ಅವ್ರದ್ದೇ ಇತ್ತು. ರಮ್ಯಾ ಮೇಡಮ್ ಅವ್ರದ್ರಾಗೇ ನೀವು ತುಂಬ ಉಪಯೋಗಿಸ್ಕೊಂಡು ಯೂಸ್ ಮಾಡ್ತಾಯಿದ್ರಿ.
ಈಗ ರಮ್ಯಾ ಮೇಡಮ್ ಅವ್ರು ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಅಂತಂದಮೇಲೆ ನೀವು ಬೀದಿಲಿದ್ದೀರಾ ಅಂತ ಅರ್ಥ ತಾನೇ? ನಿಮ್ಮ ಹತ್ರ ಈಗ 10 ಪೈಸೆನೂ ಇಲ್ಲ, ಹಾಗೆ ನಿಮ್ಮ ಹತ್ರ ಏನೂ ಇಲ್ಲ ತಾನೇ? ಹೌದು, ಕಿತ್ಕೊಂಡ್ರೆ ಕಿತ್ಕೊಂಡ್ಲಿ ಬಿಡು, ಕಾರ್ ತಾನೇ ಸಂಪಾದನೆ ಮಾಡಿ ತಗೊಂಡ್ರಾಯ್ತು, ಕಷ್ಟಪಟ್ಟು ಅರ್ನಿಂಗ್ಸ್ ಮಾಡ್ಕೊಂಡು ಹೋದ್ರಾಯ್ತು. ನೋಡು, ನೀನು ನನ್ನ ಇಷ್ಟಪಡ್ತಾ ಇದೀಯಾ, ನಾನು ನೀನು ಇಷ್ಟಪಡ್ತಾ ಇದ್ದೀನಿ, ಇಬ್ರು ಜಾಲಿಯಾಗಿ ಆರಾಮಾಗಿ ಲವ್ ಮಾಡ್ಕೊಂಡು ಏನಾದರೂ ಒಂದು ಸಾಧನೆ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡೋಣ. ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಜಾಬ್ ಹೋದ್ರೆ ಹೋಯ್ತು, ಇನ್ನೊಂದು ಕಡೆ ಟ್ರೈ ಮಾಡು, ಇನ್ನೊಂದು ಕಡೆ PA ಪೋಸ್ಟ್ ಟ್ರೈ ಮಾಡು, ಇನ್ನೊಂದು ಕೆಲಸ ಸಿಗುತ್ತೆ ಆರಾಮಾಗೆ. ನೀನು ಒಂದು ಹತ್ರ ಕೆಲ್ಸಕ್ಕೆ ಹೋಗು, ನಾನು ಒಂದು ಹತ್ರ ಕೆಲ್ಸಕ್ಕೆ ಹೋಗ್ತೀನಿ, ಇಬ್ರು ದುಡ್ಕೊಂಡು ಅರ್ನಿಂಗ್ ಮಾಡ್ಕೊಂಡು ಟಾಪ್ ಲೆವೆಲ್ಗೆ ಬರೋಣ, ಅವಳನ್ನ ಚೆನ್ನಾಗಿ ಉರಿಸ್ಬಿಡೋಣ ಅಷ್ಟೇ. ನೀವೆಷ್ಟು ಪ್ರಯತ್ನ ಪಟ್ರು ಅವ್ರದ್ರಾಗ ನಾವು ಅರ್ಧನೂ ಮಾಡೋಕ್ಕಾಗಲ್ಲ. ನೀವು ನಾವು ಎಷ್ಟಾದರೂ ಕಷ್ಟಪಟ್ರು ಎಷ್ಟು ಬೆಳೆಯೋಕ್ಕಾಗುತ್ತೆ? ಒಂದು ಕಾರ್ ತಗೋಬೋದು, ಒಂದು ಮನೆ ಕಟ್ಬೋದು ಅಷ್ಟೇ. ಅವ್ರದ್ದೆಲ್ಲ ಪಿತ್ರಾರ್ಜಿತ, ಅವ್ರ ಅಪ್ಪನ ಆಸ್ತಿ, ಅವ್ರ ತಾತನ ಆಸ್ತಿ ಐತೆ, ಅದಕ್ಕೆ ಅವ್ರು ರಿಚ್ಚಾಗವ್ರೆ. ನಮ್ಮದು ಅಂತ ಏನಿಲ್ಲ. ಅಷ್ಟು ಅಲ್ಲದೆ ನಮ್ಮ ಮನೆಗೆ ತುಂಬ ಕಷ್ಟ ಬೇರೆ ಐತೆ. ನಾನು ಏನೋ ಬಿಡು ದೊಡ್ಡ ಮನುಷ್ಯ, ಹೆಂಗೋ ಸಾವುಕಾರ, ದುಡ್ಡೆಲ್ಲ ಬೇಜಾನೈತೆ, ಕಾರು ಬಂಗ್ಲೆ ಎಲ್ಲ ಐತೆ. ರಮ್ಯಾ ಮೇಡಮ್ ಅವ್ರನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ಅಲ್ವಾ, ಹೆಂಗೋ ನನಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಇದ್ದರೆ, ನೀವೇ ಈಗ ನನಗನ ಮನೆ ಐತೆ, ನಿಮ್ಗೆ ಅದು ಇಲ್ದಿದ್ದಂಗೆ ಬರ್ಗೆಟ್ ಬೀದಿಗೆ ಬಂದಿದ್ದೀರಾ. ಈಗ ನನ್ನನ್ನು ಬೇರೆ ಜೊತೆ ಕರಿತಾ ಇದ್ದೀರಾ. ನಾನು ನಿಮ್ಮ ಜೊತೆ ಬಂದು ನಾನು ಫುಟ್ಪಾತಾಗಿ ನಿಂತ್ಕೋಬೇಕಾ? ಅಂದ್ರೆ ಲಕ್ಕಿ, ನಿನ್ ಮಾತಿನ ಅರ್ಥ? ಮಾತಿನ ಅರ್ಥ ಏನು ಅಂದರೆ, ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ, ನನ್ನ ದಾರಿ ನಾನು ನೋಡ್ಕೋತೀನಿ. ನಿಮ್ಮ ಜೊತೆ ಯಾರು ಬರ್ತಾರೆ? ಏನೂ ಗತಿ ಇಲ್ದಿರೋನ್ ಜೊತೆ ಏನೋ ಜಾಬ್ ರಿಟರ್ನ್ ವಾಪಸ್ ಕೊಡಿಸ್ತೀರಾ, ಲೈಫಾಗ ಒಂಚೂರು ದುಡ್ಡು ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೆ. ಈ ಥರ ಏನು ಗತಿ ಇಲ್ದಿರೋನ್ ಜೊತೆ ಇದ್ಬಿಟ್ಟು ನಾನು ತಾನೇ ಏನು ಮಾಡಲಿ? ನನಗೇನು ತಲೆ ಕೆಟ್ಟಾಯ್ತಾ ಇನ್ನೊಂತೊಂದು ಜೊತೆ ಇರೋಕ್ಕೆ? ಇದೇನ್ ಲಕ್ಕಿ ಈ ತರ ಮಾತಾಡ್ತಾ ಇದೀಯಾ? ನನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ, ಪ್ಲೀಸ್ ಅರ್ಥ ಮಾಡ್ಕೋ, ನಾವಿಬ್ರು ಜೊತೆಗೆ ಇರೋಣ. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ, ಏನೂ ಇಲ್ಲ. ಏನಿದ್ರು ದುಡ್ಡು ಅಷ್ಟೇನೆ. ಏನು ಅಂಥ ಕೋಟ್ಯಾಧೀಶ್ವರ ಹುಡುಗಿಗೇನೆ ಮೋಸ ಮಾಡಿ ನೀವು ನನ್ನ ಜೊತೆ ಬರ್ತಾ ಇದ್ದೀರಿ ಅಂದರೆ, ನನ್ನ ಹತ್ರ ಏನೂ ಇಲ್ಲ ಬಡಪಾಯಿ. ಇನ್ನು ನನಗೆ ಮೋಸ ಮಾಡಿಬಿಟ್ಟು ಇನ್ನೂ ಎಷ್ಟು ಜನ ಹುಡುಗಿಯರ ಜೊತೆ ಅಲಿತಾ ಇದ್ರು ನನಗೆ ಗೊತ್ತಿಲ್ಲ. ನಿನ್ನ ಜೊತೆ ಇರೋದಕ್ಕಿನ್ನೂ ಯಾವನಾದರೂ ಬೇರೆ ಜೊತೆ ಇದ್ದರೆ ಬೇಜಾನ್ ದುಡ್ಡಾದರೂ ಸಿಗ್ತೈತೆ, ಆರಾಮಾಗಾದರೂ ಇರ್ಬೋದು. ಈಗ ನೀವು ಆ ಫ್ಯಾಮಿಲಿಯಿಂದ ಈಚೆ ಕಡೆಗೆ ಬಂದಿದ್ದೀರಾ ಅಂದರೆ ನೀವು ಝೀರೋನೇ. ನಿಮ್ಮ ಹತ್ರ 10 ಪೈಸೆನೂ ಇರಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಿಮ್ಮಂಥವ್ರ ಜೊತೆ ಇದ್ದು ಏನು ಪ್ರಯೋಜನ ಇಲ್ಲ. ಗೆಟ್ ಲಾಸ್ಟ್. ನನ್ನ ಜಾಬ್ ತಾನೇ, ಬೇರೆ ಕಡೆ ಟ್ರೈ ಮಾಡಿ ಒಳ್ಳೆ ಜಾಬ್ ಹುಡುಕೋತೀನಿ. ಲಕ್ಕಿ ಲಕ್ಕಿ ಪ್ಲೀಸ್ ಲಕ್ಕಿ, ಬಿಟ್ಟು ಹೋಗ್ಬೇಡ ಲಕ್ಕಿ. ನಿನ್ಗೆ ಎಷ್ಟೆಲ್ಲ ಕೊಡ್ಸಿದೀನಿ ನಾನು, 1000 ರೂಪಾಯಿ, ಲಕ್ಷ, 1.5 ಲಕ್ಷ ರೂಪಾಯಿ ಫೋನೇ ಕೊಡ್ಸಿದೀನಿ ತಾನೇ ನಿನ್ಗೆ. ಲಕ್ಕಿ ಲಕ್ಕಿ ಲಕ್ಕಿ, ನೀನು ಮೋಸ ಮಾಡ್ಬಿಟ್ಟ. ಛೇ, ಆದ್ರೆ ರಮ್ಯಾ ನನ್ನ ಎಷ್ಟು ಇಷ್ಟಪಡೋಳು. ಇವಳು ದುಡ್ಡಿಲ್ಲ ಅಂತ ಗೊತ್ತಾದ ತಕ್ಷಣ ಇವಳು ಹೊರಟೆ ಹೋಗ್ಬಿಟ್ಲು. ಆದ್ರೆ ರಮ್ಯಾ ನನ್ನ ಹತ್ರ ಏನೂ ಗೊತ್ತಿಲ್ಲ ಅಂತ ಗೊತ್ತಿದ್ರು ನಾನು ಎಷ್ಟು ಇಷ್ಟಪಡ್ತಾ ಇದ್ಲು. ಅವಳಿಗೆ ಮೋಸ ಮಾಡಿ ಇವತ್ತು ನಾನು ಎಂಥ ಪರಿಸ್ಥಿತಿಗೆ ಬಂದ್ಬಿಟ್ಟೆ ನಾನು. ಛೇ, ನೋಡಿ, ನಮ್ಮದು ನಿಮ್ಮದು ಫೋಟೋಸ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಡಿಲೀಟ್ ಮಾಡಿಬಿಡಿ, ಓಕೆನಾ? ಅದನ್ನೆಲ್ಲ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದು ಅದು ಇದೆಲ್ಲ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಛೇ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ರಮ್ಯೂನ್ ಬಿಟ್ಬಿಟ್ಟು ಎಂಥ ಕೆಲಸ ಮಾಡಿದೆ, ರಮ್ಯೂನ್ಗೆ ಎಷ್ಟು ಮೋಸ ಮಾಡಿಬಿಟ್ಟೆ ನಾನು. ಛೇ, ಎಂಥ ಗತಿ ಬಂತು ನನಗೆ. ರಮ್ಯಾ ರಮ್ಯಾ ಈಗ ಮತ್ತೆ ಅವಳು ವಾಪಸ್ ಕರ್ಕೊಳ್ಳೋ ಮಾತೇ ಇಲ್ಲ.